ಕಲಬುರಗಿಯ ಮಾನೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ಸಂಭ್ರಮಾಚರಣೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಅತ್ಯಂತ ಕಷ್ಟಕರವಾದಂತಹ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂತಹ ಕಲಬುರಗಿಯ ಮಾನೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆಯಾಗಿ 4ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಯಾಬಿಟಿಕ್ ಫ್ರೀ ಕಲಬುರಗಿ ಉದ್ಘಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದ ಖಾಜೆ ಬಂದೆ ನವಾಜ್ ದರ್ಗಾದ ಸಜ್ಜಾದ್ ಮತ್ತು ಪಾಳಾಶ್ರೀಗಳು ಹಾಗೂ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ ಪ್ರಭು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ್, ಕಾಂಗ್ರೆಸ್ ಮುಖಂಡರಾದ ಇಲಿಯಾಸ್ ಭಗವಾನ್ ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಉತ್ತಮ ಸೇವೆಗೈದ ಡಾಕ್ಟರ್ಸ್ ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಆತ್ಮೀಯ ಮಿತ್ರರೇ, ಇವತ್ತು ಈ 4ನೇ ವರ್ಷದ ಸಮಾರಂಭ ಇದನ್ನು ಉದ್ಘಾಟನೆ ಕೂಡ ನಾವು ಬಂದಿದ್ದೇವೆ. ಇವತ್ತು ಮತ್ತು 4ನೇ ವರ್ಷದ ಸಂಭ್ರಮ ಆಚರಣೆ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಪರಮ ಪೂಜ್ಯ ಅಪ್ಪವರ ಪಾದಗಳಿಗೆ ನಮಸ್ಕರಿಸಿ ಮತ್ತು ಸಜ್ಜಾದೆ ನಸೀನೆ ಸೈಯದ್ ಇಲ್ಲ ಸಾವಿರ ಪಾದಗಳಿಗೆ ನಮಸ್ಕರಿಸಿ, ಭಾಳ ಅಪ್ಪವ್ರು ಆಮೇಲೆ ಮಾತನಾಡ್ತಾರೆ, ಯಾಕಂದರೆ ಆಶೀರ್ವಚನ ಆದ ನಂತರ ನಾವು ಮಾತಾಡೋದು ಸರಿಯಲ್ಲ ಅಂತ ಹೇಳಿ ಇನ್ನು ನಮ್ಮ ಆತ್ಮೀಯ ಗೆಳೆಯರಾದ ತಿಪ್ಪಣ್ಣಪ್ಪ ಕಮ್ಮಕ್ನೂರವರು, ವಿಧಾನ ಪರಿಷತ್ ಸದಸ್ಯರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಜೈದುದ್ದೀನವರು, ವಿಶ್ವನಾಥ್ ನಡ್ಗೌಡ್ರೆ ಮತ್ತು ಜುಲ್ಫಕರ್ ಅಲಿ ಅವರೇ, ಸೈಯದ್ ಅಲಿ ಜಾಕಿಯವರೇ, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಹಿರಿಯರ, ನಮ್ಮ ಇಲಿಯಾಸ್ ಭಗವಾನ್ ಸೇಠ್ರವರೇ, ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ತಾಯಂದಿರೇ, ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಯಾಕಂದರೆ ಮಣೂರವರು ಆಸ್ಪತ್ರೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ತೆಗೆದು 4 ವರ್ಷಗಳಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಭಾಳ ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಸೇವೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಗೆದ್ದು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು 2ನೇ ತಾರೀಕು ದಿವಸ 4ನೇ ವರ್ಷಕ್ಕೆ ಕಾಲಿಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು, ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ. ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವ್ರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಯಾಬಿಟಿಸ್ ಫ್ರೀ ಕಲಬುರಗಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಹೆಲ್ತ್ ಮ್ಯಾಗ್ಝಿನ್ 3rd ಎಡಿಷನ್ ಲಾಂಚ್ ಮಾಡ್ತಾ ಇದ್ದಾನೆ, ಅದನ್ನು ಕೂಡ ಇದು ನಾನು ನೋಡ್ತಾ ಇದ್ದೀನಿ. ಮತ್ತು ಮಣೂರ್ ಹಾಸ್ಪಿಟಲ್ 2025 ಕ್ಯಾಲೆಂಡರ್ ಲಾಂಚ್ ಆಗಿದೆ. ಈ ರೀತಿ ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತ ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಅವನಿಂದ ಭಾಳಷ್ಟು ಜನ ವಿದ್ಯೆ ಕಲಿತಿದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ. ಕಲಬುರಗಿ ಜಿಲ್ಲೆ ಅಂದರೆ ಯಾರೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ ಮೊದಲು. ಎಲ್ಲರೂ ಮಿರಜ್ಗೆ ಹೋದೆ, ಸೋಲಾಪುರಕ್ಕೆ ಹೋದೆ, ಹೈದರಾಬಾದ್ ಹೋದೆ. ಬೆಳಗ್ಗೆಯಿಂದ ಎಲ್ಲ ಟ್ರೈನ್ ಫುಲ್ಲಾಗಿ ಹೋಗ್ತಾ ಇದ್ವಿ. ಇವತ್ತು ಭಾಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ಗಳು ಹೋದ ನಂತರ ಮತ್ತು 371 ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ, ಒಳ್ಳೆಯ ವಿದ್ಯಾವಂತರಿಗೆ ಹಣವಿಲ್ಲದೆ ಅಂತ ಬಂದರೆ ಫ್ರೀ ಸೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತಲೆ ಎತ್ತಿವೆ ಈ ಭಾಗದಲ್ಲಿ. ಒಳ್ಳೆ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜಯದೇವ್ ಹಾಸ್ಪಿಟ್ಲ್ ನಾವು ನೋಡ್ಬೇಕಾದ್ರೆ ಹೈದರಾಬಾದ್, ಬಾಂಬೆನಿಂದ ಕೂಡ ಪೇಷಂಟ್ ಬರ್ತಾಯಿವೆ ಬೇರೆ ಕಡೆಯಿಂದ. ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು, ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ES ಆಸ್ಪತ್ರೆಗಾಗಲಿ, ಜಯದೇವ್ ಆಸ್ಪತ್ರೆಗಾಗಲಿ, ಮಣೂರ್ ಹಾಸ್ಪಿಟ್ಲಿಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಇಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ. ಅಲ್ಲಿ ಒಳ್ಳೆ ವಿದ್ಯಾವಂತ ಡಾಕ್ಟರ್ಗಳು ಹೊರಹೊಮ್ಮಿದ್ದಾರೆ. ಅವರ ಒಂದು ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಆಗ್ತಾಯಿದೆ, ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ, ಆರ್ಥೋ ಇದರಲ್ಲಿ ಕೂಡ ಹೆಚ್ಚಿನ ಕೈ ಇದೆ ಇವತ್ತು. ಮತ್ತು ನಮ್ಮ ಬ್ರೈನ್ ಅದರಾಗ ಬೇರೆ ಬೇರೆ ಡಯಾಬಿಟಿಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ. ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ, ಎಲ್ಲೇ ಹೋದರೂ ಸೋಲಾಪುರಕ್ಕೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕಂತ. ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ, ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರತಕ್ಕಂಥ ಆಸ್ಪತ್ರೆಗಳು ತಲೆ ಎತ್ತಿವೆ.
ಅದರಲ್ಲಿ ವಿಶೇಷವಾಗಿ ನಮ್ಮ ಮಣೂರು ಮಲ್ಟಿಸ್ಪೆಷಲ್ ಹಾಸ್ಪಿಟಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ, ಸುಂದರವಾದ ಸ್ವಚ್ಛತೆಯಿಂದ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದು ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷಂಟ್ಗಾಗಲಿ ಸಾರ್ವಜನಿಕರಿಗಾಗಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್ ಅವರಿಗೆ ಕಲಬುರಗಿ ಜಿಲ್ಲೆ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಯಾವುದಾದ್ರೂ ಮಣ್ಣೂರು ಆಸ್ಪತ್ರೆ. ಡಾಕ್ಟರ್ಗಳಂದ್ರೆ ಜೀವ ಉಳಿಸ್ತಕ್ಕಂಥ ಎರಡನೇ ದೇವರು ಅಂತ ಹೇಳ್ತಾರೆ. ಆ ಎರಡನೇ ದೇವ್ರಿಗೆ ನೋಡ್ಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮಣೂರು ಡಾಕ್ಟರ್ ಫಾರೂಕ್ ಮಣೂರ್ ಅವರ ಆಸ್ಪತ್ರೆ ನೋಡಬೇಕು. ಅಲ್ಲಿ ಹೋದ ಜೀವನ ಉಳಿಸಿದಂಥ ನಿರ್ದೇಶನಗಳಿವೆ. ಬಹಳಷ್ಟು ಬಡವರು ಹಿಂದುಳಿದ ಜನಾಂಗದವರಿಗೆ ಅವ್ರ ಹತ್ತಿರ ದುಡ್ಡು ಇರಲಾರ್ದ್ರೂ ಕೂಡ ಪುಕ್ಕಟ್ಟೆಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಕೆಲಸ ಕಲಬುರಗಿ ನಗರದಲ್ಲಿ ಯಾರಾದರೂ ಮಾಡ್ತಿದ್ರು ಅದು ಡಾಕ್ಟರ್ ಫಾರೂಕ್ ಅವರು. ಅದಕ್ಕೆ ಎಷ್ಟೋ ಮಂದಿಗೆ ಈ ಕೊರೋನಾ ಸಂದರ್ಭದಲ್ಲಿ ಅವ್ರು ಅಡ್ಮಿಟ್ ಆದಾಗ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲಾರ್ದೆ ಭಾಳಷ್ಟು ಜೀವ ಹೋಗಿವೆ. ಆದರೆ ನಮ್ಮ ಫಾರೂಕ್ ಸಾಹೇಬ್ರ ಆಸ್ಪತ್ರೆ ಬಡವರು, ದಲಿತರು, ಹಿಂದುಳಿದ ವರ್ಗದವರ ಈ ಆಸ್ಪತ್ರೆ ಇದಾಗಿದೆ. ಅತ್ಯಂತ ಕಡು ಬಡವರು ಕೂಡ ಬಂದು ಅವ್ರಿಗೆ ಭೇಟಿ ಮಾಡಿದರೆ ಅವರ ದುಡ್ಡು ಇರಲಾದರೂ ಕೂಡ ಅವ್ರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಯಾರೇ ಪೇಷಂಟ್ ಬರಲಿ, ದುಡ್ಡು ಇರಲಿ ಬಿಡಲಿ, ಮೊದಲು ಟ್ರೀಟ್ಮೆಂಟ್ ಆಮೇಲೆ ಉಳಿತಿದ ಕೆಲಸ. ಆ ರೀತಿಯಲ್ಲಿ ಬಹಳಷ್ಟು ಕಡೆ ಪೇಷಂಟ್ಗಳು ಅಡ್ಮಿಟ್ ಆಗಿ ಅಲ್ಲಿ ಆರಾಮ ಆಗಲ್ಲ ಅಂತ ಗೊತ್ತಾದಾಗ ನಮ್ಮ ಫಾರೂಕ್ ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಗುಣಮುಖವಾಗಿ ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಳಿಸುವಂಥ ಆಸ್ಪತ್ರೆ ನಮ್ಮ ಫಾರೂಕ್ ಆಸ್ಪತ್ರೆ ಇರೋದ್ರಿಂದ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಫಾರೂಕ್ ಅವರು ಇನ್ನೂ ಎತ್ತರ ಬೆಳಿಬೇಕು. डॉक्टर फारूक मनूर को मुबारकबाद पेश करता हूँ। डॉक्टर फारूक मनूर का हॉस्पिटल आने के बाद जो मैं महसूस किया हूँ, ऐसे ऐसे क्रिटिकल, ऐसे ऐसे नाजुक ऑपरेशंस इनके पास हुए हैं और कामयाबी हुए हैं। जो लोग शोलापुर जाते थे, हैदराबाद जाते थे, आज वो यहाँ पर ही ऑपरेशन हो रहे हैं और इनका इलाज हो रहा है। आपको हैदराबाद और शोलापुर जाने की जरूरत